ಜೇಕೋಫಾಟು ಯಾರ್ ಗುರು ನೀನು? ಈ ಲಾಸ್ಟ್ ಟೈಮ್ ಯಾವಾಗ ನೋಡಿದ್ವು ನಾವು ರೋಮನ್ ರೈನ್ಸ್ ಅವ್ರನ್ನ ಈ ರೀತಿ, ಅದು ಕೂಡ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಅಲ್ಲಿ ಇದ್ದಾಗ. ನನಗಂತೂ ಬ್ರಾಕ್ ಲೆಸ್ನರ್ ಅವ್ರನ್ನ ಬಿಟ್ರೆ ಬೇರೆ ಯಾರು ನೆನಪೇ ಆಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು SUV ನಮಗೆ ನೋಡೋದಕ್ಕೆ ಸಿಗುತ್ತೆ. SUV ಬಂದ್ರೆ ಅದರೊಳಗಡೆಯಿಂದ ಸದ್ಯಕ್ಕೆ ಯಾರು ಬರ್ತಾರೆ? ಆಫ್ ಕೋರ್ಸ್ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕಾರಿಂದ ಕೆಳಗಡೆ ಇಳಿತಾರೆ. ಬಟ್ ಅವರ ಕೈಯಲ್ಲಿ ಇವತ್ತು ಚಾಂಪಿಯನ್ಶಿಪ್ ಇರೋದಿಲ್ಲ. ಅವರು ಇಳ್ಕೊಂಡು ಬರ್ತಿದ್ದಂಗೆ ನಮ್ಮ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರ ಬಳಿ ಹೋಗಿ, ರೋಮನ್ ರೈನ್ಸ್, ನನಗೆ ಗೊತ್ತು ಜೇಕೋಫಾಟ್ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ ಸಿಕ್ಕಾಪಟ್ಟೆ ವಿಯರ್ಡ್ ಆದ್ರು, ವಿಚಿತ್ರವಾಗಿ ಸಿಕ್ಕಾಪಟ್ಟೆ ಡೇಂಜರಸ್ ಆದ್ರು, ನಿನ್ ಮೇಲೆ, ನನ್ನ ಮೇಲೆ, ರೆಫ್ರಿ ಮೇಲೆ, ಅಫಿಷಿಯಲ್ಸ್ ಗಳ ಮೇಲೆ, ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು. ಅಂಡ್ ಇವತ್ತು ಇಲ್ಲಿ ಜೇಕೋಫಾಟ್ ಅವರು ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಮೊದಲನೇದಾಗಿ ನನ್ನ ಚಾಂಪಿಯನ್ಶಿಪ್ ನನ್ನ ಕೈಯಲ್ಲಿ ಯಾಕಿಲ್ಲ ಅಂತ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ಆಡಮ್ ಪಿಯರ್ಸ್ ಅವರು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ರೋಮನ್ ರೈನ್ಸ್ ಅವರ ಕೈಗೆ ಕೊಡಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಇವತ್ತು ನೀನು ಜೇಕೋಫಾಟ್ ಅವ್ರನ್ನ ಫೈರ್ ಮಾಡಬೇಡ, ಅವನು ಇಲ್ಲಿಗೆ ಬರಬೇಕು ಅಂಡ್ ನಾನೇ ಜೇಕೋಫಾಟ್ ಅವ್ರನ್ನ ಇಲ್ಲಿಂದ ಹೊರಗಡೆ ಹಾಕ್ಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಮೊದಲೇ ಆಡಮ್ ಪಿಯರ್ಸ್ ಅವರಿಗೆ ಹೇಳಿದ್ದಾರೆ. ಇದಾದ್ಮೇಲೆ ನಿಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್, ಆಸ್ಟಿನ್ ಥಿಯರಿ ಅಂಡ್ ಲೋಗನ್ ಪಾಲ್ ವಿತ್ ಪಾಲ್ ಇಮಿನ್ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಇವರೆಲ್ಲರೂ ಕೂಡ ರಿಂಗ್ ಗೆ ಬಂದಾಗ ನಮ್ಮ ಪಾಲ್ ಇಮಿನ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಯೂಶುವಲ್ ಆಗಿ ನಾವು ಶೋನ ಓಪನ್ ಮಾಡಬೇಕಾಗಿತ್ತು ಅಂಡ್ ಅದೇ ರೀತಿ ಇವತ್ತು ಶೋನ ಓಪನ್ ಮಾಡ್ತಾ ಇದೀವಿ. ನಿಜವಾಗ್ಲೂ ನಾನು ನಿಮ್ಮನ್ನ ಹೊಗಳೋದಿಲ್ಲ, ಬಟ್ ನೀವು ಇಲ್ಲಿರ್ತಕ್ಕಂತಹ ಎಲ್ಲರನ್ನು ಕೂಡ ರೆಸ್ಪೆಕ್ಟ್ ಮಾಡಬೇಕು. ಮೊದಲನೇದಾಗಿ ಬ್ರಾನ್ ಬ್ರೇಕರ್ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ ಪ್ರೂವ್ ಮಾಡಿದ್ರು ಅವರು ರೆಡಿ ಇದ್ದಾರೆ ಅಂತ. ಅಂಡ್ ಈಗ ಯಾರು ರೆಡಿ ಇಲ್ಲ? ಆಫ್ ಕೋರ್ಸ್ ಸೆತ್ ರಾಲಿನ್ಸ್ ಸ್ಟಾರ್ಟಿಂಗ್ ಇಂದನೂ ಕೂಡ ಇದೆಲ್ಲದಕ್ಕೂ ಕೂಡ ರೆಡಿನೇ ಇರ್ತಾ ಇರಲಿಲ್ಲ. ಅಂಡ್ ಇನ್ನ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವ್ರ ಬಗ್ಗೆ ಅವರೇ ಮಾತಾಡ್ಕೋತಾರೆ ಅಂತ ನಮ್ಮ ಪಾಲಿಮಿನ್ ಅವರು ಮೈಕ್ ನ ಕೊಡ್ತಾರೆ ಆಸ್ಟಿನ್ ಥಿಯರಿ ಅವರಿಗೆ. ಅಂಡ್ ಆಸ್ಟಿನ್ ಥಿಯರಿ ಅವರು ಮೈಕ್ ನ ತಗೊಂಡು, ಸ್ಟ್ರೀಟ್ ಪ್ರಾಫಿಟ್ ಅವರು ಈಗ ನಮ್ಮ ಬಿಸ್ನೆಸ್ ಗೆ ತಲೆ ಹಾಕ್ತಾ ಇದ್ದಾರೆ ಅಂಡ್ ಅವರಿಗೆ ಈಗ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಬೇಕಾಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಅವರ ಬಿಲ್ಸ್ ಗಳನ್ನ ಪೇ ಮಾಡೋದಕ್ಕೆ ಅವರ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ ಅಂಡ್ ಅದಕ್ಕೋಸ್ಕರ ಅವರು ಈಗ ಚಾಂಪಿಯನ್ಶಿಪ್ ಹುಡುಕಾಟದಲ್ಲಿ ಇದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ರಿಂಗಿಗೆ ಬಂದು, ಹೌದು ಇಲ್ಲಿ ನನ್ನ ವೈಫ್ ಇಲ್ಲ, ಅಫ್ಕೋರ್ಸ್ ನಾವೇ ಬಿಲ್ಸ್ ನ ಪೇ ಮಾಡಬೇಕು, ಬಟ್ ಇಲ್ಲಿ ಅವರು ಇದ್ದಿದ್ರೆ ನಿಜವಾಗ್ಲೂ ನನಗಿಂತ ಮುಂಚೆ ನಿಮ್ಮ ಮೇಲೆನೆ ಅವರು ಅಟ್ಯಾಕ್ ಮಾಡಿ ನಿಮ್ಮ ಆಸ್ ನ ಕಿಕ್ ಮಾಡೋರು. ಏನೇ ಆಗ್ಲಿ, ವಿ ವಾಂಟ್ ಅ ಸ್ಮೋಕ್ ಅಂಡ್ ನಮಗೆ ಆ ಒಂದು ಚಾಂಪಿಯನ್ಶಿಪ್ ಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡ್ತಾ, ನಿಜವಾಗ್ಲೂ ಸ್ಟ್ರೀಟ್ ಪ್ರಾಫಿಟ್ ನೀವು ತುಂಬಾನೇ ಬೆಸ್ಟ್ ಟ್ಯಾಗ್ ಟೀಮು, ಬಟ್ ಅದು ಹಳೆ ವಿಚಾರ. ಅಂಡ್ ಮಾಂಟೆಸ್ ಫೋರ್ಡ್, ನೀನು ಇಷ್ಟು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ, ಒಂದು ವರ್ಷದ ಹಿಂದೆ ನೀನು ಬೇಬಿ ಶವರ್ ನ ಹೋಸ್ಟ್ ಮಾಡಿದ್ದು ಅಷ್ಟೇ. ಅಂಡ್ ನೀವುಗೆ ಸ್ಮೋಕ್ ಬೇಕು ಅಲ್ವಾ, ಅಂಡ್ ಅದನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಇವನ್ ಬ್ರಾನ್ ಬ್ರೇಕರ್ ಹುಟ್ಟುತ್ತಾನೆ ರೆಡಿ ಇದ್ದಾನೆ ಅಂಡ್ ನಾನು ಹುಟ್ಟೋಕು ಮುಂಚೆಂದವರು ಕೂಡ ರೆಡಿ ಇದ್ದೀನಿ. ಅಂಡ್ ಜೋ ಹೆನ್ರಿ ಅಂತ ಹೇಳ್ತಾರೆ. ಸಡನ್ ಆಗಿ ಜೋ ಹೆನ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ, ಲೋಗನ್ ಪಾಲ್ ಫೈರ್ ಲೋಗನ್ ಪಾಲ್ ಅಂತ ಎಲ್ಲರ ಕೊಟ್ಟನು ಕೂಡ ಆಡ್ ಹೇಳಿಸ್ತಾರೆ. ಅಂಡ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇವರ ನಡುವೆ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಡೀಸೆಂಟ್ ಆಗಿ ಇತ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮಗೆ ಸೆತ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲಿನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಕ್ಲೋಸ್ ಲೈನ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ನಾವು ಆಸ್ಟಿನ್ ಥಿಯರಿ ಅವರು ರಿಂಗ್ ಒಳಗಡೆ ಡಿಸ್ಟ್ರಾಕ್ಟ್ ಆದಾಗ ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಗೆದ್ದಾದ್ಮೇಲೆ ಆಂಜೆಲೋ ಡಾಕಿನ್ಸ್ ಅವರ ಮೇಲೆ ಆಸ್ಟಿನ್ ಥಿಯರಿ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಆಸ್ಟಿನ್ ಥಿಯರಿ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರು ಹಿಂದೆಯಿಂದ ಸ್ಪಿಯರ್ ಹಾಕೋದಕ್ಕೂ ಕೂಡ ಬರ್ತಾರೆ ಸೆತ್ ರಾಲಿನ್ಸ್ ಅವರಿಗೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಹಂಗೆ ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ಮಾಂಟೆಸ್ ಫೋರ್ಡ್ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಮಾಂಟೆಸ್ ಫೋರ್ಡ್ ಆಗಿ ಸೆತ್ ರಾಲಿನ್ಸ್ ಅವರ ನಡುವೆ ಕೆಲವೊಂದಷ್ಟು ವಿವಾದಗಳು ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಇವರು ಕ್ಲಿಯರ್ ಮಾಡ್ಕೋತಾರೆ ಅಂಡ್ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಪೆಂಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪೆಂಟಾ ಅವರು ರಿಂಗ್ ಗೆ ಬಂದು ಸೀದಾ ಈತನ್ ಪೇಜ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ನಮಗೆ ಈತನ್ ಪೇಜ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಈತನ್ ಪೇಜ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಪೆಂಟಾ, ನೀನು ಏನೇ ಮಾತಾಡೋದಿದ್ರು ಕೂಡ ನನ್ನ ಮುಂದೆ ಡೈರೆಕ್ಟ್ ಆಗಿ ಮಾತಾಡು, ಮಕವಾಡದ ಮುಂದೆ ನೀನು ಮಾತಾಡ್ಕೊಡೋದಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಕಳೆದ ವಾರ ನಾನು ನಿನ್ನನ್ನ ಪಿನ್ ಮಾಡಿದೆ ಅಂಡ್ ಈ ರೀತಿ ನಾನೇ ನಿನ್ನ ನೆಕ್ಸ್ಟ್ ನಂಬರ್ 1 ಕಂಟೆಂಡರ್ ಆಗಿದ್ದೀನಿ ಅಂಡ್ ನನಗೆ ಆ ಒಂದು ಮ್ಯಾಚ್ ಬೇಕು, ಬಟ್ ನೀನು ನನ್ನ ಮುಂದೆ ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಎದುರುಕೋತಾ ಇದೀಯಾ ಅಂತ ನಮ್ಮ ಈತನ್ ಪೇಜ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪೆಂಟಾ ಅವರು, ನಾನೇನ್ ಯಾರ ವಿರುದ್ಧನೂ ಕೂಡ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಎದುರುಕೋತಿಲ್ಲ, ಬೇಕಾದ್ರೆ ನಾನು ಈಗಲೇ ಇವತ್ತೇ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ಈತನ್ ಪೇಜ್ ಅವರು, ಇಲ್ಲ ನನಗೆ ಇವಾಗ ಬೇಡ,
ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನನಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ರೂಸೆವ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೂಸೆವ್ ಅವರು ನನಗೂ ಕೂಡ ಆ ಒಂದು ಮ್ಯಾಚ್ ಗೆ ಅವಕಾಶ ಬೇಕು, ಯಾಕಂದ್ರೆ ನಾನು ಕೂಡ ನಿನ್ನನ್ನು ಸೋಲಿಸ್ದಂಗಾಗುತ್ತೆ. ಕಳೆದ ವಾರ ನಾನು ಕೂಡ ಈತನ್ ಪೇಜ್ ಅವರ ಜೊತೆ ಇದ್ದೆ, ನನಗೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜಿಯೋವಾನ್ ಇವಾನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ಮಾತುಕತೆ ಆಗ್ಬೇಕಾದ್ರೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ರೂಸೆವ್ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೇಕು. ಅಂಡ್ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಓಜಿ ಕಟರ್ ನ ಕನೆಕ್ಟ್ ಮಾಡಿ ರೂಸೆವ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಿಜವಾಗ್ಲೂ ರೂಸೆವ್ ಅವ್ರನ್ನ ಪಿನ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅದು ಕೂಡ ಒಂದ್ ರೀತಿ ಕ್ಲೀನ್ ಆಗಿ ಪಿನ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ರೋಲ್ ಅಪ್ ಮುಖಾಂತರನಾದ್ರೂ ಪಿನ್ ಮಾಡಿಸಬಹುದಾಗಿತ್ತು. ಬಟ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಜಿಯೋವಾನ್ ಇವಾನ್ಸ್ ಅವರ ಕೈಯಲ್ಲಿ ರೂಸೆವ್ ಅವ್ರನ್ನ ಕ್ಲೀನ್ ಆಗಿ ಪಿನ್ ಮಾಡಿಸಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಸ್ಕಾ ಅವರು ಬರ್ತಾರೆ. ಇಯೋಸ್ಕೈ ಆಗಿ ಆಸ್ಕಾ ಅವರು ಹಗ್ ಮಾಡ್ಕೋತಾರೆ. ನಮ್ಮ ಆಸ್ಕಾ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನು ಈ ಒಂದು ಕಂಪನಿಯಲ್ಲಿ ನನ್ನ ಪೊಸಿಷನ್ ನ ಯಾರಾದ್ರೂ ತಗೋತಾರ ಅಂತ ಹುಡುಕ್ತಾ ಇದ್ದೆ. ಅಂಡ್ ನನಗೆ ಅವರು ಸಿಕ್ಕಿದ್ರು. ಇಯೋಸ್ಕೈ ನೀನೇ, ಈಗ ನೀನೇ ನನ್ನ ಪೊಸಿಷನ್ ನ ಈ ಒಂದು ಕಂಪನಿಯಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಇಯೋಸ್ಕೈ ಅವರು, ನಾವು ಎಷ್ಟು ಬಾರಿ ಫೈಟ್ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಫ್ಯಾಮಿಲಿನೇ. ಅಂಡ್ ಆಸ್ಕಾ ಸೈನ್ ಗುಡ್ ಬೈ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಸ್ಕಾ ಅವರು ಸಿ ಯು ಲೇಟರ್ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇವತ್ತು ಮಂಡೇ ನೈಟ್ ರಾಲಿ ಕನ್ಫರ್ಮ್ ಆಗಿದೆ. ನಮ್ಮ ಆಸ್ಕಾ ಅವರು ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೋತಾ ಇದ್ದಾರೆ ಅನ್ನೋದು. ಇದಾದ್ಮೇಲೆ ನಮಗೆ ಬ್ರಿ ಬೆಲ್ಲಾ ಹಾಗೆ ಪೇಜ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಬಂದು ರೊಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವ್ರನ್ನ ಕರೀತಾರೆ. ರೊಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೊಕೈಲ್ ಅವರು ಹೇಳ್ತಾರೆ, ನಿಜವಾಗ್ಲೂ ನೀವಿಬ್ರು ಕೂಡ ಬೆಸ್ಟ್ ಆಗಿದ್ರಿ, ಬಟ್ ನೀವು ನಿಮ್ಮ ಯಂಗ್ ಲುಕ್ ಅಲ್ಲಿ ಇದ್ದಾಗ, ಬಟ್ ಈಗ ನೀವು ಕೂಡ ಓಲ್ಡ್ ಆಗಿದ್ದೀರಾ. ಅಂಡ್ ಬೆಲ್ಲಾ, ನಾನು ನಿನಗೆ ಚಿಕ್ಕ ಹುಡುಗಿ ಆಗಿದ್ದಾಗ ಸಿಕ್ಕಾಗ ನಾನು ನಿನಗೆ ಹೇಳಿದ್ದೆ ನಿಮ್ಮ ಲೆಗಸಿನ ನಾನು ಮುಂದೆ ತಗೊಂಡೋಗ್ತೀನಿ ಅಂತ. ಬಟ್ ಈಗ ಗೊತ್ತಾಗ್ತಾ ಇದೆ ನೀವು ಬಾರ್ನೆ ಸಿಕ್ಕಾಪಟ್ಟೆ ಲೋ ಲೆವೆಲ್ ಅಲ್ಲಿ ಸೆಟ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಿ ಬೆಲ್ಲಾ ಅವರು ಹೇಳ್ತಾರೆ, ನಿಜವಾಗ್ಲೂ ಈಗ ಸದ್ಯಕ್ಕೆ ನನಗಿಂತ ಜಾಸ್ತಿ ನಿನ್ನ ತಾಯಿ ನಿನ್ನನ್ನು ನೋಡಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರ್ತಾಳೆ ಅಂತ. ಹಿಂಗೆ ಇವರ ನಡುವೆ ಮಾತಾಗಬೇಕಾದ್ರೆ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ನಮ್ಮ ಪೇಜ್ ಅವರಿಗೆ ಒಂದು ಕೋಡ್ ಬ್ರೇಕರ್ ಕೂಡ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಜಡ್ಜ್ಮೆಂಟ್ ಡೇ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ ಇವತ್ತು ಈ ಒಂದು ಸೆಗ್ಮೆಂಟ್ ಅಲ್ಲೇ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಲಾಕರ್ ರೂಮ್ ಅಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಬಂದು, ರೋಮನ್ ರೈನ್ಸ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಜೇಕೋಬ್ ಫಾಟೋ ಅವ್ರನ್ನ ತಲೆಯಿಂದ ತೆಗ್ದಾಕ್ಬಿಟ್ಟು ಅವನ ಬಗ್ಗೆ ಯೋಚನೆ ಮಾಡಬೇಡಿ, ಬಿಟ್ಟು ಮುಂದೆ ಬನ್ನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ಮ್ಯಾಚ್ ಗಿಂತ ಮುಂಚೆ ಕಾಂಟ್ರಾಕ್ಟ್ ಸೈನ್ ಆಗೋದಕ್ಕಿಂತ ಮುಂಚೆ ನಾನು ಅವನಿಗೆ ಹೇಳಿದ್ದೆ, ನೀನೇನಾದ್ರೂ ಸೋತ್ರೆ ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ. ನಿಜವಾಗ್ಲೂ ಅವನು ಮ್ಯಾನ್ ಆಫ್ ಹಿಸ್ ವರ್ಡ್ ಆಗ್ಬೇಕು. ಅಂಡ್ ಅವನು ಹೇಳ್ದಂತೆ ನಡ್ಕೋಬೇಕು. ಅಂಡ್ ಆಗ್ಲೇ ನಮ್ಮೆಲ್ಲರಿಗೂ ಕೂಡ ಮರ್ಯಾದೆ. ಮೊದಲು ಫ್ಯಾಮಿಲಿ ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು, ಆಗ ಮಾತ್ರ ಔಟ್ ಸೈಡ್ ಇಂದ ನಮಗೆ ರೆಸ್ಪೆಕ್ಟ್ ಸಿಗೋದು ಸಾಧ್ಯ. ನಿಜವಾಗ್ಲೂ ಇವತ್ತು ಜೇಕೋಬ್ ಫಾಟೋ ಅವರು ಬಂದು ನನ್ನನ್ನ ಅಕ್ನಾಲೇಜ್ ಮಾಡಬೇಕು, ಅಥವಾ ಅವನು ಈ ಒಂದು ಕಂಪನಿಯಿಂದಾನೆ ಹೊರಗಡೆ ಹೋಗ್ಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು, ಓಕೆ ನೀವು ಹೇಳ್ದಂತೆ ಆಗ್ಲಿ, ಅಂಡ್ ನಾನು ಹೋಗಿ ಜೇ ಊಸೋ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ರೋಮನ್ ರೈನ್ಸ್ ಅವರಿಗೆ ಹೇಳಿ ಹೋಗ್ತಾರೆ. ಏನೇ ಆಗ್ಲಿ ಒಂದನ್ನ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಮಾಡಿದ್ರು. ಒಂದು ಜೇಕೋಬ್ ಫಾಟೋ ಅವರು ನನ್ನನ್ನ ಅಕ್ನಾಲೇಜ್ ಮಾಡಬೇಕು, ಅಥವಾ ಈ ಒಂದು ಕಂಪನಿಯಿಂದ ಅವನು ಹೊರಗಡೆ ಹೋಗ್ಬೇಕು ಅಂತ. ಇದಾದ್ಮೇಲೆ ನಿಮಗೆ ಇಯೋಸ್ಕೈ ಹಾಗೆ ಸೋಲ್ ರೂಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಆ ಕಡೆ ನಮ್ಮ ಸೋಲ್ ರೂಕ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಲಿಟರಲಿ ಲೀಟಾ ಅವರ ವೈಬ್ ಬರ್ತಾ ಇರುತ್ತೆ ನಮ್ಮ ಸೋಲ್ ರೂಕ್ ಅವ್ರನ್ನ ನೋಡ್ತಾ ಇದ್ರೆ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಸೋಲ್ ರೂಕ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಹೋಗಿ, ನಾನು ರೋಮನ್ ರೈನ್ಸ್ ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ರೋಮನ್ ರೈನ್ಸ್ ಅವರಂತೂ ಸಿಕ್ಕಾಪಟ್ಟೆ ಕೋಪದಲ್ಲಿ ಇದ್ದಾರೆ. ಅಂಡ್ ಜೇಕೋಬ್ ಫಾಟೋ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಯಾರಿಗೂ ಕೂಡ ಅನ್ಸೋದಿಲ್ಲ ಜೇಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಸದ್ಯಕ್ಕೆ ಫ್ಯಾಮಿಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಆಗಿ ಇದೆ, ಬಟ್ ಫ್ಯಾಮಿಲಿಯಿಂದಾನೇ ನಾವೆಲ್ಲರೂ ಕೂಡ ಇಲ್ಲಿರೋದು ಅಂತ ಇವರಿಬ್ರು ಕೂಡ ಮಾತಾಡ್ಕೊಂಡು ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರ ಜೊತೆ ಇವತ್ತು ನಾನು ರಿಂಗಿಗೆ ಹೋಗಿರ್ತೀನಿ ಅಂತ. ಇದಾದ್ಮೇಲೆ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬಂದು, ಸೊ ಒಬಾಫೆಮಿ ಓಪನ್ ಚಾಲೆಂಜ್ ಮತ್ತೊಮ್ಮೆ ಓಪನ್ ಆಗಿದೆ, ಯಾರು ಬೇಕಾದ್ರೂ ಕೂಡ ನನ್ನನ್ನ ಫೇಸ್ ಮಾಡೋದಕ್ಕೆ ಬರಬಹುದು ಅಂತ ಕರೀತಾರೆ. ಅಂಡ್ ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು, ಒಬಾಫೆಮಿ ಅನ್ಫಾರ್ಚುನೇಟ್ ವಿಚಾರ ಏನಪ್ಪಾ ಅಂದ್ರೆ ನಿನ್ನ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರು ಕೂಡ ರೆಡಿ ಇಲ್ಲ. ಸೊ ಇವತ್ತು ಮಂಡೇ ನೈಟ್ ರಾಗೆ ನಿನ್ನ ಒಂದು ಓಪನ್ ಚಾಲೆಂಜ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಒಬಾಫೆಮಿ ಅವರು, ಆಡಮ್ ಪಿಯರ್ಸ್ ನೀನು ನಿನ್ನ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಸೀದಾ ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾರೆ. ಅಂಡ್ ಅಲ್ಲೇ ನಮ್ಮ ಅಂಬರ್ಟೋ ಕರೀಲಾ ಹಾಗೆ ಏಂಜಲ್ ಗಾರ್ಜಾ ಅವರು ಇರ್ತಾರೆ. ಅವರ ಮೇಲೆ ನಮ್ಮ ಒಬಾಫೆಮಿ ಅವರು ಅಟ್ಯಾಕ್ ಮಾಡ್ಕೊಂಡು ಸೀದಾ ರಿಂಗ್ ಮೇಲ್ಗಡೆ ಕರ್ಕೊಂಡು ಹೋಗು ರಿಂಗ್ ಬೆಲ್ ನ ರಿಂಗ್ ಮಾಡಿಸ್ತಾರೆ.
ಹೋಗ್ತಾರೆ ಅಂಡ್ ಅವರ ಮೇಲೆನೆ ಒಂದು ಮ್ಯಾಚ್ ನ ಬುಕ್ ಮಾಡಿಸ್ಕೋತಾರೆ. ಲಿಟರಲಿ 2-on-1 ಹ್ಯಾಂಡಿಕ್ಯಾಪ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಬಾಫೆಮಿ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿ ಇಬ್ರು ಕೂಡ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರು ಇದ್ದಿದ್ರೆ ಈ ಒಂದು ಟೈಮ್ ಅಲ್ಲಿ ಚೆನ್ನಾಗಿರೋದು. ಬಟ್ ಅನ್ಫಾರ್ಚುನೇಟ್ ಆಗಿ WWE ಅವರು ಎಲ್ಲ ಪ್ಲಾನ್ಸ್ ಗಳನ್ನು ಕೂಡ ಚೇಂಜ್ ಮಾಡಿ ಈ ರೀತಿಯ ಬುಕ್ಕಿಂಗ್ ನಮಗೆ ಒಬಾಫೆಮಿ ಅವರು ನೋಡೋದಕ್ಕೆ ಸಿಗ್ತಾ ಇದೆ. ಆದಷ್ಟು ಬೇಗ ಒಬಾಫೆಮಿ ಅವರಿಗೆ ಒಂದು ಅದ್ಭುತವಾದ ಸ್ಟೋರಿ ಲೈನ್ ನ ಕೊಡ್ಲಿ ಅಂತ ಕೇಳ್ಕೊತೀನಿ. ಇದಾದ್ಮೇಲೆ ನಮಗೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ AAA ಮೆಗಾ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ನಮ್ಮ JD ಮೆಕ್ಡೊನಾಲ್ಡ್ ಅವರ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಅಟ್ಯಾಕ್ ಮಾಡಿ ಫಿನ್ ಬ್ಯಾಲರ್ ಅವರು ಹೇಳಿರ್ತಾರೆ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ, ಇವತ್ತು ನಿನ್ನ ಹೆಲ್ಪ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ, ನೀನು ಒಬ್ಬನೇ ಹೋಗ್ಬೇಕು ಅಂತ. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಇಬ್ರು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ರೈನೋ ಹಾಗೆ ಬ್ರಾವೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವ್ರ ಕಡೆಯವರು ಬಂದಾಗ ನಮ್ಮ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಡೆಯಿಂದ ಕ್ರೀಡ್ ಬ್ರದರ್ಸ್ ಅವರು ಬಂದು ರೈನೋ ಹಾಗೆ ಬ್ರಾವೋ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಕಡೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮಾಸ್ಕ್ ನ ತೆಗೆಯೋದಕ್ಕೆ ಟ್ರೈ ಮಾಡಬೇಕಾಗಿರುವಂತಹ ಟೈಮಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹಂಗೆ ಬಂದು ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರಿಗೆ ಒಂದು 619 ನ ಕನೆಕ್ಟ್ ಮಾಡಿ ಫ್ಲಾಶ್ ನ ಕನೆಕ್ಟ್ ಮಾಡಿ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಮಂಡೇ ನೈಟ್ ರಾಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಏನೇ ಆಗ್ಲಿ ಗೈಸ್, ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದನ್ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ಫೇಸ್ ರಿವೀಲ್ ಆದಾಗ ಸಿಕ್ಕಾಪಟ್ಟೆ ಆ ಒಂದು ಮೊಮೆಂಟೇ ಒಂದು ರೀತಿ ಸಖತ್ತಾಗಿರುತ್ತೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಜಿಮ್ಮಿ ಊಸೋ ಅವರ ಜೊತೆ ಎಂಟ್ರಿನ ಕೊಡ್ತಾರೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಿಜವಾಗ್ಲೂ ಆ ಒಂದು ಆರಾ ಫೀಲ್ ಆಗ್ತಾ ಇರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಮಂಡೇ ನೈಟ್ ರೋ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ OTC ಚಾಂಟ್ ನ ಮಾಡೋದ್ರ ಮುಖಾಂತರ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಸಡನ್ ಆಗಿ ಒಂದು ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಕಾರಿಂದ ಕೆಳಗಡೆ ಇಳಿತಾರೆ. ಅಂಡ್ ಅವರನ್ನ ನಮ್ಮ ಜೇ ಊಸೋ ಅವರು ಫೇಸ್ ಮಾಡ್ಕೊಂಡು ಬರ್ತಾರೆ. ಅವರು ಬುದ್ಧಿವಾದ ಹೇಳ್ತಾ ಇರ್ತಾರೆ ಜೇಕೋಬ್ ಫಾಟೋ ಅವರಿಗೆ, ಜೇಕೋಬ್ ಫಾಟೋ ನೀನು ಡಮ್ ತರ ಯೋಚನೆ ಮಾಡಬೇಡ, ಸ್ಮಾರ್ಟ್ ಆಗಿ ಯೋಚನೆ ಮಾಡು, ನೀನು ರಿಂಗಿಗೆ ಹೋಗಿ ಇನ್ನೂ ಕೂಡ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಬರಬೇಡ, ನಮಗೆ ಫ್ಯಾಮಿಲಿ ಮುಖ್ಯ, ತುಂಬಾನೇ ಸ್ಮಾರ್ಟ್ ಆಗಿ ಯೋಚನೆ ಮಾಡು ಅಂತ ಜೇಕೋಬ್ ಫಾಟೋ ಅವರಿಗೆ ಹೇಳ್ಕೊಂಡು ಬರ್ತಾನೆ ಇರ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಅವರು ಜೇ ಊಸೋನ ಇಗ್ನೋರ್ ಮಾಡ್ತಾ ಬರ್ತಾ ಇರ್ತಾರೆ. ಬಟ್ ಗೊರಿಲ್ಲಾ ಪೊಸಿಷನ್ ಗೆ ಬಂದ ಕೂಡಲೇ ನಮ್ಮ ಜೇ ಊಸೋ ಅವರು ಜೇಕೋಬ್ ಫಾಟೋ ಅವರ ಮುಂದೆ ಹೋಗಿ ನಿಂತ್ಕೊಂಡು ಸ್ಮಾರ್ಟ್ ಆಗಿ ಯೋಚನೆ ಮಾಡು ಜೇಕೋಬ್ ಫಾಟೋ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ಜೇ ಊಸೋ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಕ್ಯಾಮ್ರಾ ಬಳಿ ಹೋಗಿ ಹೇಳ್ತಾರೆ, ರೋಮನ್ ರೈನ್ಸ್ ನೀನ್ ಏನ್ ಅನ್ಕೊಂಡಿದ್ಯಾ, ನಾನು ಇಲ್ಲಿಗೆ ನಿನ್ನ ಅಕ್ನಾಲೇಜ್ ಮಾಡೋದಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ, ಇಲ್ಲ ನಿನ್ನ ಆಸ್ ನ ಕಿಕ್ ಮಾಡಿ ನಿನ್ನ ಒಳಗಡೆ ಇರ್ತಕ್ಕಂತಹ ಅಕ್ನಾಲೇಜ್ಮೆಂಟ್ ನೆ ತೆಗೆದಾಕೋದಕ್ಕೆ ಬಂದಿದ್ದೀನಿ ಅಂತ ಸೀದಾ ಎಂಟ್ರಿನ ಕೊಡ್ತಾರೆ. ಅವ್ರು ಎಂಟ್ರಿ ಕೊಡ್ತಿದ್ದಂಗೆ ಈ ಕಡೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಜೇಕೋಬ್ ಫಾಟೋ ಅವರಿಗೆ ಬುದ್ಧಿವಾದ ಹೇಳೋದಕ್ಕೆ ಬರ್ತಾರೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರ ಮೇಲೂ ಕೂಡ ಜೇಕೋಬ್ ಫಾಟೋ ಅವರು ಅಟ್ಯಾಕ್ ಮಾಡ್ತಾರೆ. ಇಂಟು ರಿಂಗ್ ಮೇಲ್ಗಡೆ ರೋಮನ್ ರೈನ್ಸ್ ಅವರು ನಿಂತ್ಕೊಂಡಿರ್ತಾರೆ. ಈ ಕಡೆ ಜೇಕೋಬ್ ಫಾಟೋ ಅವರು ಅವ್ರ ಕಡೆ ಹೋಗ್ತಾ ಇರ್ತಾರೆ. ಲಿಟರಲಿ ಆ ಒಂದು ದೃಶ್ಯನ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ರಿಂಗ್ ಒಳಗಡೆ ಜೇಕೋಬ್ ಫಾಟೋ ಅವರು ಬಂದ್ ಕೂಡಲೇ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲು ನಮ್ಮ ರೋಮನ್ ರೈನ್ಸ್ ಅವರು ಜಾಸ್ತಿ ಡಾಮಿನೆಂಟ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕು, ಅಕ್ನಾಲೇಜ್ ಮಾಡಲಿಲ್ಲ ಅಂದ್ರೆ ಈ ಒಂದು ಕಂಪನಿಯಿಂದಾನೇ ನೀನು ಹೋಗ್ಬೇಕು ಅಂತ ಹೇಳ್ತಾರೆ. ಇವನ್ ಸ್ಟೀಲ್ ಚೇರ್ನು ಕೂಡ ತಗೊಂಡು ಬಂದು ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಅವರು ಹಂಗೆ ರೋಮನ್ ರೈನ್ಸ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಆ ಒಂದು ಡೆತ್ ಲಾಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಲ್ಲಿಂದ ರೋಮನ್ ರೈನ್ಸ್ ಅವರು ವೀಕ್ ಆಗೋದಕ್ಕೆ ಶುರು ಮಾಡ್ತಾರೆ. ಇವನ್ ರೋಮನ್ ರೈನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಮುರಿಸ್ತಾರೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಅಫಿಷಿಯಲ್ಸ್ ಗಳು ನಮ್ಮ ಆಡಮ್ ಪೇರ್ಸ್ ಅವರು, ರೆಫ್ರಿ ಇವರೆಲ್ಲರೂ ಕೂಡ ಬರ್ತಾರೆ ಜೇಕೋಬ್ ಫಾಟೋ ಅವ್ರನ್ನ ದೂರ ಮಾಡೋದಕ್ಕೆ. ಆದ್ರೂ ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಬಿಡ್ತಾ ಇರೋದಿಲ್ಲ. ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ಬಿಟ್ಟು ರೋಮನ್ ರೈನ್ಸ್ ಅವ್ರನ್ನ ದೂರ ಹೋಗಿರ್ತಾರೆ. ಸಡನ್ ಆಗಿ ಮತ್ತೊಮ್ಮೆ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಆ ಒಂದು ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ ಎಲ್ಲರೂ ಕೂಡ ಜೇಕೋಬ್ ಫಾಟೋ ಅವ್ರನ್ನ ಕಳಿಸ್ತಾ ಇರ್ತಾರೆ. ನಮ್ಮ ಜೇಕೋಬ್ ಫಾಟೋ ಅವರು ಹೇಳ್ತಾ ಇರ್ತಾರೆ, ನಾನಂತೂ ನಿನ್ನನ್ನ ಅಕ್ನಾಲೇಜ್ ಮಾಡೋದಿಲ್ಲ, ಅಕ್ನಾಲೇಜ್ ಮಾಡಬೇಕು ಅಂತ ನೀನ್ ಇಲ್ಲಿಗೆ ನನ್ನನ್ನ ಕರೆಸ್ಕೊಂಡಿದ್ದ, ಹಾಗೆ ಹೀಗೆ ನಾನು ಗ್ರೇಟ್ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೊಮ್ಮೆ ನಮ್ಮ ಜೇಕೋಬ್ ಫಾಟೋ ಅವರು ಓಡ್ ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ರೋಮನ್ ರೈನ್ಸ್ ಮೂರು ಜನನು ಕೂಡ ಬೇರಿಕೇಡ್ ಹತ್ರ ಕೂತ್ಕೊಂಡಿರ್ತಾರೆ. ನಮ್ಮ ಜೇಕೋಬ್ ಫಾಟೋ ಅವರು ಬಂದು ಹಂಗೆ ಒಂದು ಹಿಪ್ ಅಟ್ಯಾಕ್ ನ ಕನೆಕ್ಟ್ ಮಾಡಿ 3 ಜನರ ಕತೆನ ಮುಗಿಸ್ತಾರೆ ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಈ ಒಂದು ಅಟ್ಯಾಕ್. ಲಾಸ್ಟ್ ಟೈಮ್ ರೋಮನ್ ರೈನ್ಸ್ ಹಾಗೆ ಊಸೋಸ್ ಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ದು ಯಾರು ಅನ್ನೋದು ನನಗೆ ಮರ್ತೆ ಹೋಗಿದೆ. ಇದಾದ್ಮೇಲೆ ನಮ್ಮ ಜೇಕೋಬ್ ಫಾಟೋ ಅವರು ಸೀದಾ ರಿಂಗ್ ಒಳಗಡೆ ಬಂದು ರೋಮನ್ ರೈನ್ಸ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿ ಹೇಳ್ತಾರೆ, ನಿಜವಾಗ್ಲೂ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ನನಗಂತೂ ಮಂಡೇ ನೈಟ್ ಸಿಕ್ಕಾಪಟ್ಟೆ ಇಷ್ಟ
ಇಷ್ಟ ಆಯಿತು. ನಿಜವಾಗ್ಲೂ ಗೋ ಹೋಮ್ ಎಡಿಷನ್ ಇತ್ತಲ್ಲ, ಅದಕ್ಕಿಂತ ಈ ಒಂದು ಮಂಡೇ ನೈಟ್ ರಾನ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.